ಚಿಕ್ಕಮಗಳೂರಲ್ಲಿ ಮುಂದುವರೆದ ಬೀಟಮ್ಮ ಗ್ಯಾಂಗ್ ಆತಂಕ. ಗೋಣಿಬೀಡು ಸುತ್ತಮುತ್ತ ಗ್ರಾಮದಲ್ಲಿ ಬೀಟಮ್ಮ ಗ್ಯಾಂಗ್ ಸಂಚಾರವನ್ನ ಮಾಡ್ತಾ ಇದೆ. ಚಿಕ್ಕಮಗಳೂರಲ್ಲಿ ಮುಂದುವರೆದ ಬೀಟಮ್ಮ ಗ್ಯಾಂಗ್ ಆತಂಕ. ಗೋಣಿಬೀಡು ಸುತ್ತಮುತ್ತ ಗ್ರಾಮದಲ್ಲಿ ಬೀಟಮ್ಮ ಗ್ಯಾಂಗ್ ಸಂಚಾರವನ್ನ ಮಾಡ್ತಾ ಇದೆ. ತೋಟದಿಂದ ರಸ್ತೆ ದಾಟಿ ಮತ್ತೊಂದು ತೋಟ ಸೇರಿದ ಕಾಡಾನೆಗಳು. 45 ಕಾಡಾನೆಗಳ ಓಡಾಟದಿಂದ ಜನರಲ್ಲಿ ಆತಂಕ ಸೃಷ್ಟಿಯಾಗಿದೆ. ಗೋಣಿಬೀಡು, ಜಿ ಹೊಸಹಳ್ಳಿ ಸುತ್ತಮುತ್ತ ಜನರಿಗೆ ಆತಂಕ ಸೃಷ್ಟಿ ಮಾಡಿದ್ದಾವೆ. ಮೂಡಿಗೆರೆ ಅರಣ್ಯ ವಲಯ ವ್ಯಾಪ್ತಿಯಲ್ಲಿ ಕಾಡಾನೆಗಳ ಓಡಾಟ. ಡ್ರೋನ್ ಮೂಲಕ ಕಾಡಾನೆಗಳ ಚಲನವಲನಗಳ ಮೇಲೆ ಕಣ್ಣನ್ನ ಇರಿಸಲಾಗಿದೆ. ಚಿಕ್ಕಮಗಳೂರಿನಲ್ಲಿ ಮುಂದುವರೆದ ಬೀಟಮ್ಮ ಗ್ಯಾಂಗ್ ಹಾವಳಿ. ಆನೆಗಳ ಹಿಂಡು ಇದೀಗ ನೋಡಿ, ನಾಡಿಗೆ ಹೋಗುವಂಥದ್ದು, ತೋಟಗಳಿಗೆ ನುಗ್ಗುವಂಥದ್ದು, ಅಲ್ಲಿ ತೋಟದಲ್ಲಿ ಹಾನಿ ಮಾಡುವಂಥದ್ದು. ಒಂದು ವೇಳೆ ಏನಾದರೂ ಮನುಷ್ಯರು ಕಂಡ್ರು ಅಂತ ಅಂದ್ರೆ ಸಹಿತ ಮನುಷ್ಯರ ಮೇಲೆ ಕೂಡ ಅಟ್ಯಾಕ್ಗೆ ಮುಂದಾಗ್ತವೆ. ಸೊ ಇದರಿಂದ ಜನರು ಬೇಸತ್ತು ಹೋಗಿರುವಂಥದ್ದು, ಜನಗಳಿಗೆ ಭಯ ಶುರುವಾಗಿದೆ. ಎಲ್ಲಿ ಯಾರ ಮೇಲೆ ಅಟ್ಯಾಕ್ ಮಾಡಿಬಿಡುತ್ತೆ ಅನ್ನುವಂಥದ್ದು. ಮತ್ತೊಂದು ಕಡೆ ರೈತರು ಬೆಳೆದಿರುವಂಥ ಬೆಳೆಗಳನ್ನ ಸಹಿತ ಅಲ್ಲಿ ನಾಶ ಮಾಡ್ತವೆ ಆನೆಗಳ ಹಿಂಡು ಇದು. ಸೊ ಇದರಿಂದ ಜನ ಇದೀಗ ಕಂಗಾಲಾಗಿ ಹೋಗ್ಬಿಟ್ಟಿದ್ದಾರೆ. ಇವುಗಳನ್ನ ಸೆರೆ ಹಿಡಿಯುವಂತೆ ಒತ್ತಾಯವನ್ನ ಸಹಿತ ಮಾಡ್ತಾ ಇರುವಂಥದ್ದು. ಸದ್ಯಕ್ಕೆ ಡ್ರೋನ್ ಅನ್ನ ಬಳಸಿ ಕಾಡಾನೆಗಳನ್ನ ಸೆರೆ ಹಿಡಿಬೇಕು ಅನ್ನುವಂತ ನಿಟ್ಟಿನಲ್ಲಿ ಪ್ರಯತ್ನವನ್ನ ಮಾಡ್ತಾ ಇದೆ ಅರಣ್ಯ ಇಲಾಖೆ ಸಹಿತ. ಬಟ್ ಸದ್ಯಕ್ಕೆ ಮಾತ್ರ ಈ ಗ್ಯಾಂಗ್ ಇದೀಗ ನೋಡಿ ಈ ರೀತಿಯಾಗಿ ಬೀಟಮ್ಮ ಗ್ಯಾಂಗ್ ಅಂತ ಅಂದ್ರೆ ಅದು ಆನೆಗಳ ಹಿಂಡು. ಆನೆಗಳು ಅಲ್ಲಿ ತಪ್ಪಿಸ್ಕೊಂಡು ಕಾಡಿನಿಂದ ನಾಡಿನತ್ತ ಅಲ್ಲಿ ಪ್ರಯಾಣವನ್ನ ಬೆಳೆಸಿರ್ತಾರೆ. ಇನ್ನು ಕಾಡಿನ ಸಮೀಪ ಇರುವಂತಹ ನಾಡಿನತ್ತ ಅಲ್ಲಿ ಪ್ರಯಾಣವನ್ನ ಬೆಳೆಸಿ ಅಲ್ಲಿರುವಂತ ತೋಟಗಳಿಗೆ ಸಹಿತ ನುಗ್ಕೊಂಡು ಅಲ್ಲಿ ಹಾನಿ ಮಾಡುವಂಥದ್ದನ್ನ ಹೆಚ್ಚಾಗಿ ಮಾಡ್ತಾ ಇರ್ತವೆ. ಸೊ ಹೀಗಾಗಿ ಇದೆಲ್ಲದಕ್ಕೂ ಕೂಡ ಜನ ಬೇಸತ್ತು ಹೋಗಿದ್ದಾರೆ. ಒಂದು ಕಡೆ ಭಯ ಕೂಡ, ಆತಂಕ ಕೂಡ ಹೆಚ್ಚಾಗಿದೆ. ಇಲ್ಲಿ ಏನ್ ಮಾಡ್ಬಿಡ್ತವೆ, ಪ್ರಾಣ ಹಾನಿ ಆದ್ರೆ ಕಷ್ಟ ಅನ್ನುವಂಥ ನಿಟ್ಟಿನಲ್ಲಿ ಇದೀಗ ಅಲ್ಲಿ ಭಯಕ್ಕೆ ಒಳಗಾಗಿರುವಂಥದ್ದು.